ನನಗೆ ಪರ್ಸ್ನಲ್ ಆಗಿ ಯಾವುದಾದ್ರೂ ಸ್ಮಾರ್ಟ್‌ಫೋನ್ ತಗೊಳ್ಳೋ ಯೋಚನೆ ಬಂತು ಅಥವಾ ಯಾರಾದರೂ ನನಗೆ ಯಾವುದಾದ್ರೂ ಒಂದು ಫೋನ್ನ ಸಜೆಸ್ಟ್ ಮಾಡೋಕ್ಕೆ ಹೇಳಿದ್ರು ಅಂದರೆ ನನ್ನ ತಲೆಯಲ್ಲಿ ಫಸ್ಟ್ ಬರುವಂತಹ ಬ್ರ್ಯಾಂಡ್ ಹೆಸರು ವಿವೋ. ಯಾಕೆ ನಾನು ವಿವೋನ ಅಷ್ಟು ಇಷ್ಟಪಡ್ತೀನಿ ಅಂತ ಇವತ್ತಿನ ವಿಡಿಯೋಲಿ ನಾನು ತಿಳಿಸ್ಕೊಡೋಕ್ಕೆ ಹೋಗ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗ್ಬೋದು. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ನಮ್ಮ ತಲೆಯಲ್ಲಿ ಯಾವುದಾದ್ರೂ ಸ್ಮಾರ್ಟ್‌ಫೋನ್ ತಗೊಳ್ಳೋ ಯೋಚನೆ ಬಂದಾಗ ತುಂಬ ಕನ್ಫ್ಯೂಷನ್ ಆಗುತ್ತೆ. ಪರ್ಫಾರ್ಮೆನ್ಸ್ ಯಾವುದು, ಕ್ಯಾಮ್ರಾ ಹೇಗಿರುತ್ತೆ, ಬ್ಯಾಟ್ರಿ ಹೇಗಿರುತ್ತೆ, ಇದನ್ನೆಲ್ಲ ನಾನು ಕನ್ಸಿಡರ್ ಮಾಡಿ ಒಂದು ವಿವೋ ತುಂಬ ವ್ಯಾಲ್ಯೂ ಫಾರ್ ಮನಿ ಪ್ರಾಡಕ್ಟ್ಗಳನ್ನು ಕೊಡ್ತಾರೆ. ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಫ್ಲ್ಯಾಗ್ಶಿಪ್ ಫೋನ್ ಆಗಿರ್ಬೋದು ಅಥವಾ ಮಿಡ್ ರೇಂಜ್ ಫೋನ್ ಆಗಿರ್ಬೋದು, UI ತುಂಬ ಸ್ಮೂತಾಗಿರುತ್ತೆ. ಆ್ಯಂಡ್ರಾಯ್ಡು ಸಿಸ್ಟಮ್ ತುಂಬ ಸ್ಮೂತಾಗಿ ವರ್ಕ್ ಆಗುತ್ತೆ. ಮತ್ತು ಈ ಹಳೆಯ ಫೋನ್ ವಿವೋ ಫೋನ್ಗಳಲ್ಲೆಲ್ಲ ಬರ್ತಿತ್ತು ಸ್ನ್ಯಾಪ್‌ಡ್ರ್ಯಾಗನ್. ಇಟ್ಸ್ ಒನ್ ಆಫ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಆವಾಗ ನಾನು ಒಂದು ಫೋನ್ನ ಯೂಸ್ ಮಾಡ್ತಿದ್ದೆ. ಒಂದು ಫೋನ್ ಬಗ್ಗೆ ನಿಮ್ಗೆ ಹೇಳಲೇಬೇಕು. 2018ರಲ್ಲಿ ನಾನು ಒಂದು ಫೋನ್ನ ತೊಗೊಂಡಿದ್ದೆ, ವಿವೋ Z1 Pro ಅಂತ. ಅದು ನನ್ನ ಜೊತೆಗೆ ಇನ್ನೂ ಇದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಆವಾಗಿನ ಟ್ರೆಂಡಲ್ಲಿ ಪಬ್ಜಿ ಎಡಿಷನ್ ಅಂತ ಇದು ಲಾಂಚ್ ಆಗಿತ್ತು. ಆವಾಗ ನಾನು ಇದನ್ನು ತೊಗೊಂಡಿದ್ದು. ಆವಾಗೆಲ್ಲ ತುಂಬ ಪಬ್ಜಿ ಟ್ರೆಂಡಿಂಗಲ್ಲಿತ್ತು. ತುಂಬ ಗೇಮ್ ಆಡಿದ್ದೀವಿ, ತುಂಬ ಅಂದರೆ ತುಂಬ ಗೇಮ್ ಆಡಿದ್ದೀವಿ ಈ ಫೋನಲ್ಲಿ ನಾವು. ಮತ್ತು ಕ್ಯಾಮ್ರಾ ಇನ್ನೂ ಕೂಡ ಅಲ್ಟಿಮೇಟ್ ಆಗಿದೆ. ಸೊ ನಾನು ಇದನ್ನು ನಂಬಿ ಇದೇ ನನ್ನ ಫಸ್ಟ್ ವಿವೋ ಫೋನ್ ಆಗಿದ್ದು. ಅದಾದಮೇಲೆ ನಾನು ಇವಾಗ ವಿಡಿಯೋ ಶೂಟ್ ಮಾಡ್ತಾ ಇರೋದು ವಿವೋ T3 Pro ಅಂತ. ತುಂಬ ಕಮ್ಮಿ ಬೆಲೆಯಲ್ಲಿ ನಾನು ಇದನ್ನು ಪರ್ಚೇಸ್ ಮಾಡಿರುವಂಥದ್ದು. 21,000 ಅಲ್ಲಿ ನಾನು ಇದನ್ನು ಪರ್ಚೇಸ್ ಮಾಡಿದೆ. ಕ್ವಾಲಿಟಿ ನೋಡ್ಬೋದು ನೀವು. ಕ್ಯಾಮ್ರಾ ಕ್ವಾಲಿಟಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ವಿಡಿಯೋ ಕ್ವಾಲಿಟಿ, ಫೋಟೋ ಕ್ವಾಲಿಟಿ ಇಸ್ ಒನ್ ಆಫ್ ದ ಬೆಸ್ಟ್ ಅಂತ. ಮತ್ತು 5500 mAh ಬ್ಯಾಟ್ರಿ ಇರುವಂಥದ್ದು. ಮತ್ತು ಪರ್ಫಾರ್ಮೆನ್ಸ್ ನನಗೆ ಏನೂ ತೊಂದರೆ ಇಲ್ಲ. ತುಂಬ ನಾನು ಇದರಲ್ಲಿ ಎಡಿಟಿಂಗ್ ಕೂಡ ನಾನು ಫೋನಲ್ಲೇ ಮಾಡೋದು. ಮತ್ತು ತುಂಬ ಪಬ್ಜಿ ಕೂಡ ಇವಾಗಲೂ ರನ್ ಆಗ್ತಾ ಇರುತ್ತೆ ನನ್ನ ಫೋನಲ್ಲಿ. ಅದನ್ನು ಕೂಡ ಆರಾಮಾಗಿ ನೀವು ಯೂಸ್ ಮಾಡ್ಬೋದು. ಯಾವುದೇ ಲ್ಯಾಗ್ ಇಲ್ಲ, ಹ್ಯಾಂಗ್ ಆಗಲ್ಲ ಫೋನು, ಏನೂ ತೊಂದರೆ ಇಲ್ಲ. ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಹೇಳಬೇಕು ಅಂದರೆ ವಿವೋ ಅಲ್ಲಿ ನೀವು ನೋಡ್ಬೋದು ತುಂಬ ಡಿಫ್ರೆಂಟ್ ಆಗಿರೋ ಡಿಸೈನ್ಗಳು ಬರುತ್ತೆ, ಡಿಫ್ರೆಂಟ್ ಆಗಿರೋ ಕಲರ್ಗಳು ಬರುತ್ತೆ. ನೀವು ನೋಡ್ಬೋದು ಇದು 2018ರಲ್ಲಿ ಲಾಂಚ್ ಆಗಿರುವಂಥದ್ದು. 2 ಶೇಡಲ್ಲಿ ಕಲರ್ ಇದೆ. 2 ಶೇಡ್ ಕಲರು ಮತ್ತು ಡಿಫ್ರೆಂಟ್ ಆಗಿರೋ ಕಲರ್ ಇರುವಂಥದ್ದು. ಬೇರೆ ಬ್ರ್ಯಾಂಡ್ಗಳನ್ನೆಲ್ಲ ಕಂಪೇರ್ ಮಾಡಿದ್ರೆ ಜಸ್ಟ್ ಒಂದು ಕಲರ್ ಇರುತ್ತೆ, ವೈಟ್, ಬ್ಲ್ಯಾಕ್ ಅಥವಾ ಸಿಲ್ವರ್, ಆ ಥರ ಒಂದು ಸಿಂಪಲ್ ಪ್ಲೇನ್ ಕಲರ್ಗಳು ಬರುತ್ತೆ. ಬಟ್ ವಿವೋ ಅಲ್ಲಿ ತುಂಬ ಡಿಫ್ರೆಂಟ್ ಆಗಿರೋ ಕಲರ್ಸ್ಗಳು ನಿಮಗೆ ಸಿಗುತ್ತೆ. ಮತ್ತು ನೀವು ನೋಡ್ಬೋದು ಆವಾಗ 2018ರಲ್ಲಿ ತೊಗೊಂಡಿರುವಂತಹ ಎಷ್ಟು ಸ್ಲಿಮ್ ಆಗಿದೆ ಫೋನ್ ಇದು ಆವಾಗಿನ ಕಾಲದಲ್ಲಿ. ಆವಾಗ ಆಲ್ಮೋಸ್ಟ್ ಎಷ್ಟು 6-7 ವರ್ಷಗಳಾಯಿತು ಇದನ್ನು ತೊಗೊಂಡು. ಇನ್ನೂ ಓಡ್ತಾ ಇದೆ, ಇನ್ನೂ ಏನೂ ತೊಂದರೆ ಇಲ್ಲ ಫೋನಲ್ಲಿ. ಮತ್ತು ಇವಾಗಿನ ಫೋನ್ ಕೂಡ ನಿಮಗೆ ನಾನು ತೋರಿಸ್ತೀನಿ, ನೀವು ನೋಡ್ಬೋದು. ಮತ್ತು ನೀವು ಇನ್ನೊಂದು ವಿಷಯನ ಅಬ್ಸರ್ವ್ ಮಾಡ್ಬೋದು, ವಿವೋ ಫೋನ್ಗಳು ತುಂಬ ಪ್ರೀಮಿಯಂ ಲುಕ್ನ ಕೊಡುತ್ತೆ. ನೀವು ನೋಡ್ಬೋದು ನಾರ್ಮಲ್ ಆಗಿ ಸಿಂಪಲ್ ಆಗಿರೋ 20,000 15,000 ಬಜೆಟ್ಗಳಲ್ಲಿ ನೀವು ಫೋನ್ನ ತೊಗೊಂಡ್ರೂ ಕೂಡ ತುಂಬ ಪ್ರೀಮಿಯಂ ಲುಕ್ನ ನೀವು ಅದರಲ್ಲಿ ಕಾಣ್ಬೋದು. ಮತ್ತು ಇವಾಗಂತೂ ತುಂಬ ಸ್ಲಿಮ್ ಫೋನ್ಗಳು, ಸ್ಲೀಕ್ ಡಿಸೈನಲ್ಲಿ ನಿಮಗೆ ಫೋನ್ಗಳು ಅವೈಲೇಬಲ್ ಇದೆ ವಿವೋ ಅಲ್ಲಿ. ಮತ್ತು ಬಿಲ್ಡ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಮುಖ್ಯವಾದ, ಎಲ್ಲರೂ ತುಂಬ ಕಾನ್ಸಂಟ್ರೇಟ್ ಮಾಡೋ ಅಂತಹ ವಿಷಯ ಏನಪ್ಪ ಅಂದರೆ ಕ್ಯಾಮ್ರಾ. ಹೌದು, ವಿವೋ ಅಲ್ಲಿ ತುಂಬ ಕಮ್ಮಿ ಬಜೆಟಲ್ಲಿ ನಿಮಗೆ ಒಂದು ಬೆಸ್ಟ್ ಕ್ವಾಲಿಟಿ ಕ್ಯಾಮ್ರಾ ಸಿಗ್ಬೋದು. ನಾನು ಆವಾಗಲೇ ಹೇಳ್ದಂತೆ ಇವಾಗ ನೋಡ್ಬೋದು ನೀವು 21,000 ರೂಪಾಯಿಗಳಲ್ಲಿ ಈ ಥರ ಒಂದು 2K ರೆಕಾರ್ಡ್ ಆಗುವಂತಹ ಕ್ಯಾಮ್ರಾ ನಿಮಗೆ ವಿವೋ T3 Pro ಅಲ್ಲಿ ಸಿಗ್ತಾಯಿದೆ. ನಾನಿವಾಗ ರೆಕಾರ್ಡ್ ಮಾಡ್ತಾ ಇರೋದು ಅದರಲ್ಲಿ. ಮತ್ತು ತುಂಬ ಫೋನ್ಗಳಿದೆ, 15,000-20,000 ಫೋನ್ಗಳನ್ನು ನೀವು ಪರ್ಚೇಸ್ ಮಾಡಿದ್ರೂ ಕೂಡ ಕ್ಯಾಮ್ರಾ ಸಾಲಿಡ್ ಆಗಿರುತ್ತೆ. ಮತ್ತು ಹೇಳಿದ್ನಲ್ಲ, ಇದು ಹಳೆಯ ಫೋನ್ ಆಗಿದ್ದರೂ ಕೂಡ ಇನ್ನೂ ಕೂಡ ಕ್ಯಾಮ್ರಾ ಕ್ವಾಲಿಟಿ ಇನ್ನೂ ಚೆನ್ನಾಗಿದೆ. ಅದಕ್ಕೆ ನಾನು ವಿವೋವನ್ನು ಯಾರಾದರೂ ಇವಾಗಲೂ ಹೇಳ್ತಾಯಿದ್ದೀನಿ, ಯಾರಾದರೂ ಬಡ್ಜೆಟ್ ಫೋನ್ ನೋಡ್ತಾ ಇದ್ದರೆ, ಅದು ಕ್ಯಾಮ್ರಾ ಫೋನ್ನ ನೋಡ್ತಾ ಇದ್ದರೆ ವಿವೋ ಬಿಟ್ಟು ನಿಮಗೆ ಆಲ್ಮೋಸ್ಟ್ ಬೇರೆ ಬ್ರ್ಯಾಂಡ್ಗಳನ್ನ ಕಂಪೇರ್ ಮಾಡಿದ್ರೆ
ವಿವೋ ಇಸ್ ದ ಬೆಸ್ಟ್ ಅಂತ ನನ್ನ ಅನಿಸಿಕೆ. ಇದು ಯಾವುದು ಪ್ರಮೋಷನ್ ಅಲ್ಲ, ನೀವು ನೋಡ್ಬೋದು. ನಾನು ಇವಾಗ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ನಮಗೆ ಯಾರು ಪ್ರಮೋಟ್ ಮಾಡೋಕ್ಕೆ ದುಡ್ಡನ್ನು ಕೊಡಲ್ಲ ಈ ಟೈಮಲ್ಲಿ. ಸೊ ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ, ನನ್ನ ಅನಿಸಿಕೆ, ನನಗೇನು ಅನಿಸಿದೆ, ನಾನು ವಿವೋ ಯೂಸ್ ಮಾಡಬೇಕಾದ್ರೆ ನನಗೇನು ಅನಿಸಿದೆ ಅಂತ ನಾನು ಅದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಷ್ಟೇ. ಬ್ಯಾಟ್ರಿನೂ ತುಂಬ ಇವಾಗಲೂ 2018ರಲ್ಲಿ ತೊಗೊಂಡಿರೋ ಪ್ರಕಾರ 5000 mAh ಬ್ಯಾಟ್ರಿ ಇತ್ತು. ಇನ್ನೂ ಕೂಡ ಬ್ಯಾಟ್ರಿ ಏನೂ ತೊಂದರೆ ಆಗಿಲ್ಲ, ಇನ್ನೂ ಕೂಡ ಅದೇ ಥರ ಚಾರ್ಜ್ ಆಗುತ್ತೆ ಮತ್ತು ಚಾರ್ಜ್ ಡ್ರೈನ್ ಕೂಡ ಆಗಲ್ಲ. ಇವಾಗ ಯೂಸ್ ಮಾಡ್ತಾರೆ 5500 mAh ಬ್ಯಾಟ್ರಿ ಇದೆ. ಬ್ಯಾಟ್ರಿ ಡ್ರೈನಿಂಗ್ ಇಶ್ಯೂ ಇಲ್ಲ, ಯಾವುದೇ ತೊಂದರೆ ಇಲ್ಲ. ಚಾರ್ಜ್ ಕೂಡ ಬೇಗ ಆಗುತ್ತೆ. ಆಲ್ಮೋಸ್ಟ್ 80 ವ್ಯಾಟ್ ಚಾರ್ಜರ್ ಇದೆ ಇದ್ರ ಜೊತೆಗೆ. ಸೊ ಆರಾಮಾಗಿ ನೀವು ಚಾರ್ಜ್ ಮಾಡ್ಬೋದು, ಆರಾಮಾಗಿ ನೀವು ಯೂಸ್ ಮಾಡ್ಬೋದು. ಸೊ ಬ್ಯಾಟ್ರಿ ಡ್ರೈನ್ ತುಂಬ ಸ್ಲೋ ಆಗಿ ಆಗುತ್ತೆ. ಮತ್ತು ನಿಮಗೆ ಸರ್ವಿಸ್ ಸೆಂಟರ್ ಸೇಲ್ಸ್ ಸಪೋರ್ಟ್ ಬಗ್ಗೆ ಮಾತಾಡಬೇಕು ಅಂದರೆ, ವಿವೋ ಎಲ್ಲ ಆಲ್ಮೋಸ್ಟು ಊರುಗಳಲ್ಲೂ, ಚಿಕ್ಕ ಪುಟ್ಟ ಊರುಗಳಲ್ಲೂ ಕೂಡ ಇವಾಗ ವಿವೋ ಅಂಗಡಿಗಳು ಓಪನ್ ಆಗಿದೆ. ಸೊ ನಿಮಗೆ ಸರ್ವಿಸ್ ಸೆಂಟ್ರ್ ಕೂಡ ತುಂಬ ಆಲ್ಮೋಸ್ಟ್ ಎಲ್ಲ ಕಡೆನೂ ಅವೈಲೇಬಲ್ ಇದೆ. ವಿವೋ ವಿವೋ IQ ಎರಡು ಒಂದೇ ಕಂಪ್ನಿಯವ್ರದ್ದು ಫೋನ್ ಆಗಿರೋದ್ರಿಂದ, ಸೊ ನೀವು IQ ಮತ್ತು ವಿವೋ ಫೋನ್ಗಳನ್ನು ಒಂದೇ ಸರ್ವಿಸ್ ಸೆಂಟರ್ನಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಸರ್ವಿಸ್ ಮಾಡಿಸ್ಬೋದು. ನೀವು IQ ಫೋನ್ನ ತೊಗೊಂಡೋಗಿ ವಿವೋ ಸರ್ವಿಸ್ ಸೆಂಟ್ರಲ್ಲಿ ನಿಮಗೆ ಪ್ರಾಬ್ಲಮ್ ಹೇಳಿದ್ರೆ ನಿಮಗೆ 100% ಅವರು ನಿಮಗೆ ನಿಮ್ಮ ಇಶ್ಯೂನ ರಿಸಾಲ್ವ್ ಮಾಡ್ತಾರೆ. ಮತ್ತು ನಾನು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್, ನಾನು ಯೂಸ್ ಮಾಡಿರುವಂತಹ ಇವಾಗ ಯೂಸ್ ಮಾಡ್ತಾ ಇರೋವಂಥ ವಿವೋ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಬೇಕು ಅಂದರೆ, ಒನ್ ಆಫ್ ದ ಬೆಸ್ಟ್ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ಬಜೆಟ್ ಆಗಿರ್ಬೋದು, ಪ್ರೀಮಿಯಂ ಫೋನ್ಗಳಲ್ಲಿ ತುಂಬ ಜನ ಸ್ಯಾಮ್ಸಂಗ್ ಮತ್ತು ಐಫೋನ್ಗೆ ಹೋಗ್ತಾರೆ. ಸೊ ಅದೇನು ನನ್ನ ಅನಿಸಿಕೆ, ಅದು ಕರೆಕ್ಟಾಗಿದೆ. ಇದಕ್ಕಿಂತ ಅದು ಪರ್ಫಾರ್ಮೆನ್ಸ್ ಜಾಸ್ತಿ ಇರುತ್ತೆ, ಸೊ ಅದಕ್ಕೆ ಹೋಗ್ತಾರೆ. ನನಗೆ ಅದು ಕರೆಕ್ಟಾಗಿದೆ. ಸೊ ನಾನು ಬಜೆಟ್ ಫೋನ್ಗಳ ಬಗ್ಗೆ ಮಾತಾಡ್ತಾ ಇದ್ದೆ. ಬಜೆಟ್ ಫೋನ್ಗಳಂದರೆ 15,000ರಿಂದ 20, 25, 30,000, 35, 40,000 ಫೋನ್ಗಳಲ್ಲಿ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ವಿವೋನ ಕನ್ಸಿಡರ್ ಮಾಡಿ. ನೀವು ಕೂಡ ಚೆಕ್ ಮಾಡಿ, ರಿವ್ಯೂಸ್ನ ಚೆಕ್ ಮಾಡಿ. ಯೂಟ್ಯೂಬಲ್ಲಿ ತುಂಬ ಕಂಟೆಂಟ್ಗಳಿದೆ, ವೀಡಿಯೋಗಳು ಹಾಕಿರ್ತಾರೆ. ದಯವಿಟ್ಟು ಹೋಗಿ ಚೆಕ್ ಮಾಡಿ, ಆಮೇಲೆ ನಿಮ್ಮ ಡಿಸಿಷನ್ನ ತಗೊಳ್ಳಿ. ಆದರೆ ನನ್ನ ಅನಿಸಿಕೆ ಏನಪ್ಪ ಅಂದರೆ, ವಿವೋ ಕಮ್ಮಿ ಬಜೆಟಲ್ಲಿ ವಿವೋ ಕ್ಯಾಮ್ರಾ ಆಗಿರ್ಬೋದು, ಬ್ಯಾಟ್ರಿ ಆಗಿರ್ಬೋದು, ಪರ್ಫಾರ್ಮೆನ್ಸ್ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು, ಇದರಲ್ಲಿ ಒನ್ ಆಫ್ ದ ಬೆಸ್ಟ್ ಫೋನ್ ಬ್ರ್ಯಾಂಡ್ ಅಂದರೆ ವಿವೋ ಅಂತ ನನ್ನ ಅನಿಸಿಕೆ. ಅಂದರೆ ನನ್ನ ಅನಿಸಿಕೆನ ನಾನು ಶೇರ್ ಮಾಡ್ತಾಯಿದ್ದೀನಿ. ನಾನು ಯೂಸ್ ಮಾಡಿರುವಂಥ ಫಸ್ಟ್ ಫೋನ್ ಮತ್ತು ಸೆಕೆಂಡ್ ಫೋನ್ನ ಕಂಪೇರ್ ಮಾಡಿ ನಾನು ಯೂಸ್ ಮಾಡಿ ನನ್ನ ಅನಿಸಿಕೆಯನ್ನು ಹೇಳ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆ, ನಿಮಗೆ ಏನು ಅನಿಸುತ್ತೆ, ನಿಮಗೆ ಯಾವ ಬ್ರ್ಯಾಂಡ್ ನಿಮಗೆ ಇಷ್ಟ ಮತ್ತು ಯಾಕೆ ಅಂತ ನೀವು ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದೇ ತರಹ ತುಂಬ ವಿಡಿಯೋಗಳು ನನ್ನ ಚಾನಲ್ನಲ್ಲಿ ಬರ್ತಾ ಇರುತ್ತೆ. ದಯವಿಟ್ಟು ಈ ಹೊಸ ಯೂಟ್ಯೂಬರ್ಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.